ಸರಿ, MCA MBA ಮಾಡುವಂತಹ ವಿದ್ಯಾರ್ಥಿಗಳಿಗೆ ಹಾಂ ಸರ್. ಟೆಕ್ನಿಕಲ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಸರ್. ಆದರೆ ನಮ್ಮ ಭಾಗದಲ್ಲಿ MCA MBA ಮಾಡುವಂತಹ ಅನೇಕ ವಿದ್ಯಾರ್ಥಿಗಳಿಗೆ ಟೆಕ್ನಿಕಲ್ ಸ್ಕಿಲ್ ಕೊರತೆ ತುಂಬಾ ಅಂತ ನಾವು ಗಮನಿಸಿದೀವಿ. ಹಾಂ ಸರ್. ಇದಕ್ಕ ಒಂದು ಯಾಕೆ ಹಿಂಗಿದೆ, ಎರಡನೇದು ಆ ಟೆಕ್ನಿಕಲ್ ಸ್ಕಿಲ್ ಅನ್ನ ಕಲಿಬೇಕಾದ್ರೆ ಏನು ವಿದ್ಯಾರ್ಥಿಗಳು ಅಥವಾ ಕಾಲೇಜುಗಳು ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಕಾಲೇಜ್ಗಳಂತೂ ಅವ್ರು ಏನು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಆ ಇನ್ಫ್ರಾಸ್ಟ್ರಕ್ಚರ್ ನಾವು ಅದನ್ನು ಅವ್ರು ಪ್ರೊವೈಡ್ ಮಾಡಿದ್ರು ಅಂತಂದರೆ, ಅವ್ರ ವರ್ಕ್ಶಾಪ್ಸ್ ಅದೆಲ್ಲ ಆ ರೀತಿ ಒಳಗೆ ಅವ್ರು ತಮ್ಮದು ಎಜುಕೇಷನ್ ಮುಂದುವರಿಸ್ಕೊಂಡು ಹೋದ್ರು ಅಂತಂದರೆ, ಇದು ಇನ್ಸ್ಟಿಟ್ಯೂಷನ್. ಈ ಇನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಅಷ್ಟೊಂದು ಮಾತಾಡೋದು ನನಗೇನು ಎಷ್ಟು ಸರಿ ಅದನೋ ನನಗೆ ಗೊತ್ತಿಲ್ಲ. ಆದರೆ ಇಂಡಿವಿಜುವಲ್ ಸ್ಟೂಡೆಂಟ್ ಬಗ್ಗೆ ನಾವು ಏನು ಹೇಳ್ಬೋದು ಅಂತಂದ್ರೆ, ಸೋಷಿಯಲ್ ಮೀಡಿಯಾ ಇಷ್ಟು ಓಪನ್ ಅದ ಆ್ಯಂಡ್ ಸೋಷಿಯಲ್ ಮೀಡಿಯಾ ಫ್ರೀ ಅದ. ಸೊ ನೀವು ಮೈಕ್ರೋಸಾಫ್ಟ್, ಗೂಗಲ್ ಅಂತ ಕಂಪ್ನಿಗಳು ಅವ್ರ ಸ್ವಂತದ ಫ್ರೀ ಕೋರ್ಸಸ್ ಕೊಡ್ತಾರೆ ಸರ್. ಆ ಕೋರ್ಸಸ್ ನೀವು ಕಲಿತು ಮನ್ಯಾಗ ಕೂತ್ಕೊಂಡು ನಿಮ್ಮ ಲ್ಯಾಪ್ಟಾಪ್ ಮೇಲೆ ಆ ಕೋರ್ಸ್ ಕಲಿತು, ಆ ಕೋಡಿಂಗ್ ಕಲಿತು, ಈ ಸ್ಕಿಲ್ಸನ್ನು ನೀವು ಟೆಕ್ನಿಕಲ್ ಸ್ಕಿಲ್ ಕೊರತೆ ಇರ್ತದೆ ಅಂತ ಹೇಳಿ ಈ ಸ್ಕಿಲ್ಸನ್ನು ನೀವು ಟೆಕ್ನಿಕಲ್ ಸ್ಕಿಲ್ಸ್ ಈ ರೀತಿ ನೀವು ಡೆವಲಪ್ ಮಾಡ್ಕೊಂಡ್ರಿ ಅಂತಂದ್ರೆ, ನೀವು ಬೇರೆ ನಮ್ಗಿಂತ ದೊಡ್ಡ ಶಹರಗಳು ಏನಿದಾವ ಅಲ್ಲಿಂದ ಹುಡುಗರ ಜೊತೆಗೂ ಕಾಂಪೀಟ್ ಮಾಡ್ಲಿಕ್ಕೆ ನೀವು ಸಕ್ಷಮರಾಗ್ತೀರಿ. ಸೊ ಇದನ್ನ ಸ್ವಲ್ಪ ನಾವು ಬೆಳೆಸ್ಕೋಬೇಕು. ನಾವು ಪುಸ್ತಕಕ್ಕೆ ಸೀಮಿತ ಆಗಿರಬಾರ್ದು. ಸೊ ಯಾಕಿದು ಕಾಣಿಸ್ಲಿಕ್ಕತ್ತಿಲ್ಲ ಅಂತಂದ್ರೆ, ಎರಡನೇ ಕಾರಣ ಇದು ಸರ್, ಪುಸ್ತಕಕ್ಕೆ ಸೀಮಿತ ಆಗ್ಬಿಟ್ಟು. ಆಗಿದೆ. ಪುಸ್ತಕಕ್ಕೆ ಸೀಮಿತ ಆಗ್ಬಿಟ್ಟ. ಸೊ ಇದು ಒಂದು ಬಹಳ ಮುಖ್ಯ ಕಾರಣ ಅದ.